ಫಸ್ಟ್ ಹಾಫ್ ಸ್ಮೂತ್ ಆ್ಯಂಡ್ ಫಾಸ್ಟ್ ಇದೆ, ಸೆಕೆಂಡ್ ಹಾಫ್ ಮಾತ್ರ ಎಡ್ಜ್ ಆಫ್ ದಿ ಸೀಟು. ಬಂದು ಥಿಯೇಟ್ರಲ್ಲಿ ನೋಡ್ರಿ, ಫೋನಲ್ಲಿ ನೋಡಕ್ಕೆ ಹೋಗ್ಬೇಡ್ರಿ. ಚೆನ್ನಾಗಿ ಸೂಪರ್. 20 ರೂಪಾಯಿ ಸ್ಟಿಂಗ್, ನಮ್ಮ ರಿಷಬ್ ಶೆಟ್ಟಿ ಕಿಂಗ್, ಮಿಯಾ ಮಿಯಾ ಬೆಕ್, ನಮ್ಮ ರಿಷಬ್ ಶೆಟ್ಟಿ ಲುಕ್. ಎಷ್ಟೊತ್ತಿ ನೋಡಿದ್ರೆ ಚೆನ್ನಾಗೈತೆ, ಭಾಳ ಸಕ್ಕತ್ತಾಗೈತೆ ಫಿಲಮ್, ಸೂಪರ್. ಭಾಳ ರೋಮಾಂಚನ ಅನಿಸ್ತಪ್ಪ, ಭಾಳ ಚೆನ್ನಾಗಿದೆ ಪಿಕ್ಚರ್ ಮಾತ್ರ. ವಿಜುವಲ್ ಟ್ರೀಟ್ ಆಕ್ಚುಲಿ ಕಣ್ಣಿಗೆ ತುಂಬಾ ಚೆನ್ನಾಗಿದೆ. ಸ್ಟೋರಿ ಮಸ್ಟ್ ವಾಚ್, ಎಲ್ಲರೂ ಹೋಗಿ ಮಿಸ್ ಮಾಡಬೇಡಿ. ಸೂಪರ್ ಸೂಪರ್ ಚೆನ್ನಾಗಿತ್ತಪ್ಪ, ಭಾಳ ಖುಷಿ ಆಯಿತು. ಅಣ್ಣ ಸೂಪರ್ ಸೂಪರ್ ಆಗಿದೆ, ಚೆನ್ನಾಗಿತ್ತು, ಸೂಪರ್ ಅಣ್ಣ, ಚೆನ್ನಾಗೈತಣ್ಣ, ಸೂಪರ್. ದೈವ ದರ್ಶನ ಮೂವಿ ಮಾತ್ರ ಸೂಪರ್ ಆಗಿದೆ. ಹಾಲಿವುಡ್ ಸಾಲಿವುಡ್ ಯಾವುದೋ ಅಲ್ಲ, ಸ್ಯಾಂಡಲ್ವುಡ್ ಕಾಂತಾರ ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ, ಸೂಪರ್ ಫಿಲಮ್ ಮಾತ್ರ ಸೂಪರ್ ಆಗಿದೆ. ಓ ಅಣ್ಣ ಸೂಪರ್, ಚೆನ್ನಾಗಿದೆ. ಫಸ್ಟ್ ಹಾಫ್ ಚೆನ್ನಾಗಿಲ್ಲ ಬ್ರೋ, ಫುಲ್ ಚೆನ್ನಾಗಿತ್ತು ಬ್ರೋ ಫಿಲಮ್. ಬ್ಲಾಕ್ ಬಸ್ಟರ್ 100% ಪೈಸಾ ಸೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಅಣ್ಣ, ನೆಕ್ಸ್ಟ್ ಲೆವೆಲ್ ಬರೋಣ. ಆ ಮೂವಿ ಮಾತ್ರ ಸಖತ್ತಾಗಿದೆ. ರಿಷಬ್ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ. 100 ಡೇಸ್ ಪಕ್ಕ. ಮೂವಿ ಮಾತ್ರ ಸೂಪರ್, ಚೆನ್ನಾಯ್ತಣ್ಣ, ಮಸ್ತ್ ಸೂಪರ್ ಫಿಲಮ್, ಚೆನ್ನಾಯ್ತಣ್ಣ. ಗೂಪ್ಸ್ ಬಂತು ಅಣ್ಣ. ಸಿನಿಮಾ ಪೂರ್ತಿ ಹೈ ಕ್ಲಾಸ ಮಾಡ್ಯಾರೆ. ರಿಷಬ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ಅಂತೂ ಬೊಂಬಾಟ್. ಒಂದು ಬೇಜಾರು ಏನಂದರೆ, ಪುಟ್ಟಿ ನಮ್ಮ ಕರ್ನಾಟಕ ಕ್ರಶ್ ಆಗ್ಬೇಕು, ಇಂಟರ್ನ್ಯಾಷನಲ್ ಕ್ರಶ್ ಆಗ್ಬೇಕು ಅಂತಿದ್ರು. ಹೀರೋಯಿನ್ ಮಾಡ್ರಪ್ಪ ಅಂದ್ರೆ ಮಾಟಗಾರರು ಮಾಡ್ಬಿಟ್ಟಾರಲ್ರಿ ಪುಟ್ಟಿನ. ಮನ್ಸಿ ಬೇಜಾರಾಕೈತೆ ಪುಟ್ಟಿನ ಸೀನ್ ಒಳಗೆ ನೋಡೋಕ್ಕೆ, ಭಾಳ ಬೇಜಾರಾಗ್ಬಿಡ್ತು ಪುಟ್ಟಿ ನೋಡೋಕ್ಕೆ. ಮಾಟಗಾರರು ಮಾಡಬೇಡ್ರಿ ಸರ್, ದಯಮಾಡಿ ಇಲ್ಲಿ ಮುಗಿಸ್ಬಿಟ್ರಿ, ನೆಕ್ಸ್ಟ್ ಹೀರೋಯಿನಿಗೆ ಕರ್ಕೊಂಬಿಡ್ರಿ. ಮತ್ತು ಪಂಜುರ್ಲಿ ದೈವದ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಳ್ಳೊಳ್ಳೆ ಲೊಕೇಶನ್ ಶೂಟ್ ಮಾಡಿದ್ದಾರೆ. ಪ್ರತಿಯೊಬ್ಬರು ನೋಡಲೇಬೇಕಾದ ಒಂದು ಸಿನಿಮಾ ಇದು, ತುಂಬ ಚೆನ್ನಾಗಿದೆ, ಸೂಪರ್ ಆಗಿತ್ತಣ್ಣ ಮೂವಿ ಮಾತ್ರ. ಸೂಪರ್ ಚೆನ್ನಾಗಿತ್ತು ಕನ್ನಡ ಸೂಪರ್ ಮೂವಿ, ಸೂಪರ್ ಗುರು. ಸರ್ ಸೂಪರ್ ಆಗಿದೆ, ಚೆನ್ನಾಗಿದೆ, ಒಳ್ಳೆ ಮೂವಿ, ಚೆನ್ನಾಗಿದೆ, ಒಳ್ಳೆ ಸ್ಟೋರಿ ಇದೆ, ಒಳ್ಳೆ ನಟನೆ ಇದೆ, ಒಳ್ಳೆ ಮೂವಿ ನೋಡ್ಬೋದು. ಸೂಪರ್ ಐತೆ ಅಷ್ಟು ಚೆನ್ನಾಗಿದೆ, ಸೂಪರ್. ಫಿಲಮ್ ಸಖತ್ತಾಗಿದೆ, ಎಲ್ಲರೂ ಬಂದು ನೋಡಿ. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ಪ್ರೌಡ್. ರಿಷಬ್ ಶೆಟ್ಟಿ ಅವರು ಸೂಪರ್. ಕೂಲಿಯಲ್ಲಿ ರಚಿತಾರಾಮ್ ಏನು ಮಾಡಿದ್ದಾರೆ, ಬಂದು ನಮ್ಮ ಕಾಂತಾರದಲ್ಲಿ ನೋಡಿ. ನಮ್ಮ ರುಕ್ಮಿಣಿ ಯಶವಂತಿ ಎಂಥ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸಖತ್ ಆ್ಯಕ್ಟಿಂಗ್, ಸೂಪರ್ ಆ್ಯಕ್ಟಿಂಗ್. ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ಪ್ರೌಡ್, ಬಂದು ಎಲ್ಲರೂ ನೋಡಿ. ಸರ್ ತುಂಬಾ ಚೆನ್ನಾಗಿದೆ ಸಿನಿಮಾ. ರಿಷಬ್ ಶೆಟ್ಟಿ ಅವ್ರದ್ದು ಆ್ಯಕ್ಟಿಂಗ್ ಮಾತ್ರ ಅಲ್ಟಿ. ಅವ್ರಿಗೆ ಆಸ್ಕರ್ ಅವಾರ್ಡೇ ಕೊಡ್ಬೇಕು ನೋಡ್ರಿ, ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಪಿಕ್ಚರು. ದೈವ ಬಗ್ಗೆ, ದೇವ್ರ ಬಗ್ಗೆ ತಿಳ್ಕೊಳ್ಳೋದು ಭಾಳ ಇದೆ ಸರ್. ಸೂಪರ್ ಎಕ್ಸಲೆಂಟ್, ಚೆನ್ನಾಗೈತೆ, ಒಳ್ಳೆ ಮೂವಿ, ಚೆನ್ನಾಗಿತ್ತು, ಚೆನ್ನಾಗಿದೆ, ಎಕ್ಸಲೆಂಟ್, ಚೆನ್ನಾಗಿದೆ, ಸೂಪರ್ ಮೂವಿ, ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ, ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ ಫಿಲ್ಮ್, ಮಸ್ತ್ ಚೆನ್ನಾಗಿದೆ, ಸೂಪರ್ ಐತೆ ಫಿಲ್ಮ್. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಾಂ, ತುಂಬ ಇಷ್ಟ ಆಯಿತು. ಸೂಪರ್ ಮೂವಿ. ಸೆಕೆಂಡ್ ಹಾಫ್ ನೆಕ್ಸ್ಟ್ ಲೆವೆಲ್ ಬ್ರೋ, ಸೂಪರ್, ನೆಕ್ಸ್ಟ್ ಲೆವೆಲ್ ಬ್ರೋ, ಅಲ್ಟಿಮೇಟ್ ಬ್ರೋ, ಅಲ್ಟಿಮೇಟ್. ಧರ್ಮದಂತೆಗಳ ಅಧ್ಯಾಯ ಮುಂದುವರಿತದೆ, ಚೆನ್ನಾಗಿದೆ. ಇದೊಂದು ದಂತಕತೆ. ರಿಷಬ್ ಶೆಟ್ಟಿ ಸರ್ಗೆ ಹ್ಯಾಟ್ಸ್ ಆಫ್ ಯು. ಬಟ್ ಇನ್ನೊಂದು ನೆಕ್ಸ್ಟ್ ಕಂಟಿನ್ಯೂ ಆಗಬೇಕು ಅಂತ ಕೇಳ್ಬೋದು. ತುಂಬ ಚೆನ್ನಾಗಿದೆ, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಅಂಕ. ತುಂಬ ಚೆನ್ನಾಗಿದೆ ಸರ್. ಪ್ರೈಡ್ ಆಫ್ ಕನ್ನಡ ಸಿನಿಮಾ ಸರ್. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ನಾವು ದಸರಾ ಹಬ್ಬದ ದಿವಸನೇ ಬಂದಿದ್ದೀವಿ, ಎಲ್ಲರೂ ಬಂದು ನೋಡಬೇಕಾದಂಥ ಸಿನಿಮಾ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗು ತುಂಬ ಚೆನ್ನಾಗಿದೆ, ವಿಜುವಲ್ ತುಂಬ ಚೆನ್ನಾಗಿದೆ. ತುಂಬ ಕಡೆ ಗೂಸ್ ಬಾಂಬ್ಸ್ ಬರುತ್ತೆ, ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ. ಬಂದು ನೋಡಬೇಕಾದ ಪಿಕ್ಚರ್. ಎಲ್ಲರೂ ಕನ್ನಡಿಗರು ಪ್ರೋತ್ಸಾಹಿಸಬೇಕು ಈ ಪಿಕ್ಚರ್ನ. ತುಂಬ ಚೆನ್ನಾಗಾಗಿದೆ. ತುಂಬ ಕಾಂತಾರ 1 ತುಂಬ ಚೆನ್ನಾಗಿತ್ತು. ಇದು ಕಾಂತಾರ ಇದು ಸೆಕೆಂಡ್ ಪಾರ್ಟ್ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಭಾರಿ ಚೆನ್ನಾಗಿ ಅನ್ನಿಸ್ತು. ನೆಗೆಟಿವ್ ಪಾಯಿಂಟ್ ಅಂದಂಗೆ ಏನೂ ಇಲ್ಲ. ನೀವು ಹೇಳ್ದಂಗೆ ಇಲ್ಲಿ ಕನ್ನಡದಲ್ಲಿ ಈ ಥರ ಮೂವಿ ತೆಗೆದಿದ್ದು ನಾವು ಫಸ್ಟಿಂದ ಏನಿದ್ದು ಅದಕ್ಕಿಂತ ಚೆನ್ನಾಗಿದೆ. ಕನ್ನಡದಲ್ಲೆಲ್ಲರೂ ಪ್ರೋತ್ಸಾಹ ಮಾಡಿದರೆ ಒಳ್ಳೆ ಹೀರೋಗಳು ನಮ್ಮ ಕನ್ನಡ ಇದರಲ್ಲಿ ಇದ್ದಾರೆ ಅಂತಂದೇಳಿ ಬಾಲಿವುಡ್ಗಿನ ಚೆನ್ನಾಗೇ ಇದ್ದಾರೆ ಅಂತೇಳಿ ಅನಿಸುತ್ತೆ. ಸೊ ನಮಗೆ ದಸರಾ ಹಬ್ಬದ ದಿನ ಚಾಮುಂಡಿ ದರ್ಶನ ಆದಂಗೆ ಆಯಿತು ಅವ್ರ ಆ್ಯಕ್ಟಿಂಗ್ ನೋಡಿ. ಥ್ಯಾಂಕ್ ಯು. ಎವ್ರಿವನ್ ಶುಡ್ ಹ್ಯಾವ್ ಟು ಕಮ್ ಟು ಮೂವಿ. ಮಸ್ಟ್ ವಾಚಬಲ್ ಮೂವಿ, ಮಸ್ತ್ ಇದೆ ಮಾತ್ರ. ಕನ್ನಡದಲ್ಲಿ ಒಳ್ಳೆ ಫಿಲಮ್ ಬರ್ತಿಲ್ಲ ಅಂತಿದ್ರಿ, ಬಂದಿದೆ. ಥಿಯೇಟ್ರಲ್ಲಿ ಫ್ಯಾಮಿಲಿ ಸಮೇತ ಬಂದು ನೋಡಲೇಬೇಕಾದ ಮೂವಿ, ಮಿಸ್ ಮಾಡ್ಕೊಂಬಿಡ್ರಿ. ಥಿಯೇಟ್ರಲ್ಲೇ ಬಂದು ನೋಡಿ. ಮೈ ರಿಕ್ವೆಸ್ಟ್ ಇಷ್ಟು ಫಾರ್ ಯು ಗೈಸ್ ಟು ಇಷ್ಟು ಜಸ್ಟ್ ವಿಸಿಟ್ ಥಿಯೇಟರ್. ಪಕ್ಕ ಪೈಸಾ ವಸೂಲ್ ಮೂವಿ ನೋಡಿ ಬಂದು. ಬಟ್ ನನ್ನ ಪ್ರಕಾರ, ನಾವಿಬ್ಬರು ನೋಡಿದ ಪ್ರಕಾರ ಮೂವಿ ಮಾತ್ರ ಮಸ್ತ್ ಇದೆ, ಬೊಂಬಾಟಿದೆ. ಥಿಯೇಟ್ರಿಗೆ ಬಂದು ನೋಡಬೇಕಾದ ಮೂವಿ ಇದು ಮಾತ್ರ.
ವಿಜುವಲ್ಸ್ ಮಾತ್ರ ಟಾಪ್ ನಾಚ್. ನನ್ನ ಪ್ರಕಾರ ಕನ್ನಡದಲ್ಲಿ ಏನು ಇಷ್ಟು ದಿನ ಬಂದಿದ್ದೇನೋ ಸೂಪರ್ ಮೂವೀಸಲ್ಲಿ ಇದು ಒಂದು ಕೂಡ ಟಾಪ್ ನಾಚ್ ಮೂವಿ. ಮತ್ತೆ ಒಂದು ಅವಾರ್ಡ್ ಗೆದ್ದೇ ಗೆಲ್ಲುತ್ತೆ. ನ್ಯಾಷನಲ್ ಅವಾರ್ಡ್ ಈಸ್ ಲೋಡಿಂಗ್ ಫಾರ್ ರಿಷಬ್ ಶೆಟ್ಟಿ, ಇಷ್ಟಂತ ಹೇಳ್ತೀನಿ.